ಎಲ್ಲರಿಗೂ ಸ್ಕಾರ್ಪಿಯೋ ಬೆಳಿಗ್ಗೆನೆ ಯಾರೋ ನಿದ್ದೆ ಮಾಡ್ತಿದ್ದಾರೆ. ಸೊ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ಸೊ ಕೋರ್ಟು ಕಚೇರಿ ಕಾನೂನಿನ ವಿಚಾರದಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಕಾನೂನಿಗೆ ಕೋಪ ತರಿಸುವಂಥದ್ದು ಏನು ಕಾರ್ಯ ಮಾಡ್ತೀರಾ, ಇದರಿಂದ ಸಾಕಷ್ಟು ಸಮಸ್ಯೆ ಎದುರಿಸ್ತೀರಾ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಧನ್ವಂತರಿ ಆರಾಧನೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಜೊತೆಗೆ ಪ್ರಪಂಚಕ್ಕೆ ಹೊಸ ಔಷಧಿ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಲಕ್ಷ್ಮೀನಾರಾಯಣ, ತುಳಸಿ ನಾರಾಯಣರ ಆರಾಧನೆ, ತುಳಸಿ ದಾಮೋದರರ ಆರಾಧನೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ತರುತ್ತೆ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ನೀವು ಗರ್ಲ್ ಆಗಿದ್ರೆ ಬಾಯ್ ಬರ್ತಾರೆ, ಬಾಯ್ ಆಗಿದ್ರೆ ಗರ್ಲ್ ಬರ್ತಾರೆ. ಸೊ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂತ ಸಾಧ್ಯತೆಗಳು ಇದೆ. ಹೊಸ ವಿದ್ಯೆ ಬರುವಂತ ಸಾಧ್ಯತೆ ಇದೆ. ಗಾಯತ್ರಿ ದೇವಿಯ ಆರಾಧನೆ ಮಾಡಿ, ಗಾಯತ್ರಿ ದೇವಿಯ ಮಂತ್ರ ಜಪಾನ ಮಾಡಿ, ಇದರಿಂದ ನಿಮ್ಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸಾಕಷ್ಟು ಗಮನ ಹರ್ಸಕ್ ಆಗ್ತಾ ಇಲ್ಲ, ಒಂದ್ ರೀತಿ ಬ್ಲಾಂಕ್ ಆಗಿದ್ದೀನಿ, ಮೈಂಡ್ ಕೆಟ್ಟೋಗಿದೆ, ತಲೆ ಕೆಟ್ಟೋಗಿದೆ ಅಂತ ಹೇಳೋರಿಗೆ ಗಾಯತ್ರಿ ಮಂತ್ರ ಜಪಾನ ಮಾಡಿ, ಇದರಿಂದ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಳಸಿ ತೀರ್ಥನ ಸೇವನೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಒಂದು ಪಾಸಿಟಿವ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನಿಮ್ಮ ಲೈಫ್ ಹೋಗ್ತಾ ಇದೆ. ಆ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಹೋಗ್ತಾ ಇರುವಂತಹ ಲೈಫಿಗೆ ಸರಿಯಾದ ಒಂದು ದಿಕ್ಕನ್ನ ಭಗವಂತ ಕೊಟ್ಟಿದ್ದಾನೆ. ಅದ್ರ ಕಡೆ ಮುಂದುವರಿರಿ. ಸೊ ಸದ್ಯಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮದುವೆ ಮಾಡಿಸಿದ್ರೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನನಗೆ ಗೊತ್ತಿಲ್ಲ, ನಿಮಗೆ ಬಿಟ್ಟಂತ ವಿಚಾರ. ಪೈಸಿಸ್ ಇದೆ ಇಲ್ಲಿ, ಮೀನರಾಶಿ ಇಂಪಾರ್ಟೆಂಟ್ ಇರಬಹುದು. ಆಗಲೇ ಹೇಳ್ದಂಗೆ ಸ್ಪಿರಿಚುವಲಿ ತುಂಬಾ ಎಕ್ಸ್ಪೆರಿಮೆಂಟ್ ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ನಂಬಿಕೆ ಇದೆ ನಿಮ್ಮ ನಾಲೆಜ್, ಸೈಕಿಕ್ ನಾಲೆಜ್ ಮೇಲೆ. ಸೊ ಹಾಗಾಗಿ ಆ ನಂಬಿಕೆಯನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ನಿರ್ಧಾರ ತಗೊಂಡ ಮೇಲೆ ಅದರ ಪರಿಣಾಮಗಳು ಏನಾಗತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಕ್ವೇರಿಯಸ್ ಕುಂಭರಾಶಿ ಇಂಪಾರ್ಟೆಂಟ್ ಇರಬಹುದು, ಸಿಂಹರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಡ್ರಾಮಾ ನಡೀತಾ ಇದ್ರೆ ಆ ಡ್ರಾಮಾಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಆರಾಧನೆ ಕೂಡ ಒಳ್ಳೇದು ಮಾಡುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮಗೆ ಗೊತ್ತಿದೆ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು. ಇಂಪಾರ್ಟೆಂಟ್ ಇಲ್ದಿರೋ ವ್ಯಕ್ತಿಗಳ ಬಗ್ಗೆ, ಇಂಪಾರ್ಟೆಂಟ್ ಇಲ್ದಿರೋ ಅಂಥ ವಿಚಾರಗಳ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಎಸ್ಪೆಷಲಿ ಗಾಸಿಪ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಗಾಸಿಪ್ ಯಾವುದಲ್ಲ ಅನ್ನೋದೇ ನಿರ್ಧಾರ ಮಾಡೋಕ್ಕಾಗಿಲ್ಲ ಅಂದಮೇಲೆ ನಿಮಗೆ ನಾಯಕತ್ವದ ಕೆಲಸ ಇರೋದೇ ವೇಸ್ಟ್ ಅಂತ ಅನ್ಸುತ್ತೆ. ಸೊ ಒಂದು ಶಾರ್ಟ್ ಟರ್ಮ್ ಆಗಿ ಟ್ರಿಪ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಡನ್ ಆಗಿ ಫೋನ್ ಬಂದು ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಎಕ್ಸ್ ಫೋನ್ ಮಾಡಬಹುದು ಅಥವಾ ನಿಮ್ಮ ಫ್ಯೂಚರ್ ಪರ್ಸನ್ ಕೂಡ ಫೋನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಎಕ್ಸೈಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಹೊಸ ಜಾಗಗಳಿಗೆ ಭೇಟಿ ಕೊಡ್ತೀರಾ, ಹೊಸ ಜಾಗಗಳಿಗೆ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸ್ಟಾರ್ ಸೀಡ್. ಎಸ್, ಗಾಯತ್ರಿ ದೇವಿ ಬಂದ್ರು ಅಂದ್ರೆ 90% ಅವರು ಸ್ಟಾರ್ ಸೀಡೇ ಆಗಿರ್ತಾರೆ. ನಿಮ್ಮ ಬೌಂಡ್ರೀಸ್ನ ಹೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸುಲಭವಾಗಿ ಯಾರಿಗೂ ಸಿಗಬೇಡಿ ನೀವು ಅನ್ನುವಂಥದ್ದು ಇದೆ. ಸೊ ಎಸ್ ಇದೆ, ಎಸ್ ಕೂಡ ಇದೆ. ಸುಲಭವಾಗಿ ಯಾರಿಗೂ ಸಿಗಬೇಡಿ, ನಿಮ್ಮ ವಾಯ್ಸನ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ತುಂಬಾ ಬೈಕೊಳ್ತಾ ಇದ್ದಾರೆ ನನ್ನನ್ನ ಅಥವಾ ನೆನೆಸ್ಕೊಳ್ತಾ ಇದ್ದಾರೆ. ಸೊ ಯಾವುದು ನಿಮ್ಮ ಜೀವನಕ್ಕೆ ಬೆಳಕಾಗತ್ತೆ ಅಥವಾ ಏನು ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಒಂಚೂರು ಕ್ಲಾರಿಟಿ ತಗೊಳ್ಳಿ. ಎಲ್ರೂ ದೂರ ಮಾಡ್ಕೊಳ್ಳಿ. ದುಷ್ಟರು ತುಂಬಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಹಳೇದನ್ನೆಲ್ಲ ಬಿಟ್ಬಿಟ್ಟು ಹೊಸ ಜೀವನದ ಕಡೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಜನರ ಸಹಾಯ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಹಣಕಾಸಿನ ಅವಕಾಶ ಕೂಡ ಬರುತ್ತೆ, ಅವಕಾಶಗಳು ತುಂಬಾ ಇದೆ ಅನ್ನುವಂಥದ್ದು ಇದೆ. ಇಯರ್ ಫ್ರಮ್ ನೌ ನಿಮಗೆ ನಂಬಿಕೆ ಇದ್ರೆ ಇನ್ನೊಂದು ವರ್ಷ ಆಗತ್ತೆ ಅನ್ನುವಂಥದ್ದು ಇದೆ.
ಸೊ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ, ಬೇರೆ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಟೈಮಿಂಗ್ ಬರಬೇಕು ಅನ್ನುವಂಥದ್ದು ಇದೆ. ಸೊ ಕೆಲವು ವಿಚಾರಕ್ಕೆ ನಾಟ್ ದ ರೈಟ್ ಟೈಮ್ ನೀವು ಅನ್ಕೊಂಡಂಗೆ ಆಗೋದಿಲ್ಲ, ಹಾಗಾಗಿ ನೋ ಅಂತ ಬಂದಿದೆ. ನೋ. ಸೊ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ಪಾಸ್ಟ್ ಲೈಫ್ ಎನರ್ಜಿ ಕ್ಲಿಯರ್ ಆಗಿಲ್ಲ ಅಂತ ಇದೆ. ಒಂದು ಲೈಫ್ ಸ್ಟಾರ್ಟಿಂಗ್ ಮಾಡಬೇಕು, ಯಾವಾಗ ಸ್ಟಾರ್ಟಿಂಗ್ ಮಾಡಬೇಕು, ಹೇಗೆ ಸ್ಟಾರ್ಟಿಂಗ್ ಮಾಡಬೇಕು. ಸೊ ಒಂದು ಲೈಫಿಗೆ ಒಂದು ಪರ್ಪಸ್ಸನ್ನು ಹುಡ್ಕೊಳ್ಬೇಕು, ಅದು ಹೇಗೆ ಏನು ಅನ್ನೋದ್ರ ಕಡೆ ಗಮನ ಕೊಡಿ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಜೀವನದಲ್ಲಿ ತೊಂದರೆ ಕೊಟ್ಟವ್ರನ್ನೂ ಕ್ಷಮಿಸ್ಬಿಡಿ, ತೊಂದರೆ ಕೊಡ್ತಾ ಇರೋರ್ನು ಕ್ಷಮಿಸ್ಬಿಡಿ. ನಿಮ್ಮ ಜೀವನದಲ್ಲಿ ಏನಿದೆ ಅದನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ. ನಿಮ್ಗೇನು ಸರಿ ಅನ್ಸುತ್ತೋ, ನೀವೇನು ನಂಬಿದಿರೋ, ನಿಮ್ಗೆ ಯಾವ್ದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆಯೋ, ಇದು ಸರಿ ಇದೆ ಅಂತ ಅನ್ಸುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಪರ್ಸ್ನಲ್ ಪವರ್ ಏನಿದೆ ಅದನ್ನ ನಿಮ್ದಾಗಿಸ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನೀವು ಸೋಲನ್ನ ಒಪ್ಕೊಂಡ್ಬಿಡ್ತಾ ಇದ್ದೀರಾ, ಸೋಲು ಒಪ್ಕೊಂಬೇಡಿ, ಗೆಲುವಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲಿ ಒಂದಷ್ಟು ತೊಂದರೆಗಳು, ಅಡೆತಡೆಗಳು ಆಗುವಂಥ ಸಾಧ್ಯತೆ ಇದೆ. ಸೊ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಕೇರ್. ಜೊತೆಗೆ ದುಡ್ಡು ಬರುವಂಥ ಸಾಧ್ಯತೆ ಇದೆ, ಬಿಸ್ನೆಸ್ ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದಷ್ಟು ಒಂಟಿತನ ನಿಮ್ಮನ್ನ ಕಾಡುತ್ತೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಇಲ್ಲಿ ಒಂದು ಸ್ಟಕ್ ಎನರ್ಜಿ ಇದೆ. ಸಾಕಷ್ಟು ಕ್ಲಾರಿಟಿ ಇದೆ, ಕ್ಲಾರಿಟಿ ಇದ್ರೂ ಕೂಡ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ. ಸಾಕಷ್ಟು ರಹಸ್ಯಗಳು, ಸಾಕಷ್ಟು ಅವಕಾಶಗಳು, ಸಾಕಷ್ಟು ಪ್ಲಾನ್ಗಳು ಕೆಲವು ಸಕ್ಸಸ್ ಆಗುತ್ತೆ, ಕೆಲವು ಕೈ ಕೊಡುತ್ತೆ. ಸೊ ಇದೆಲ್ಲದ್ರ ಮಧ್ಯ ಒಂಟಿತನ ನಿಮ್ಮನ್ನ ಕಾಡ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಡಿವೈನ್ ಸಪೋರ್ಟ್ ಕೂಡ ನಿಮಗೆ ಕಾಪಾಡ್ತಾನೆ ಇರುತ್ತೆ. ಸೊ ಒಂದ್ ರೀತಿ ಇನ್ಬ್ಯಾಲೆನ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು. ಈ ಕಡೆ ಒಂದ್ ರೀತಿ ಶತ್ರುಬಾಧೆ ಆದ್ರೆ ಇನ್ನೊಂದ್ ಕಡೆ ದೈವದ ಒಂದು ಬ್ಯಾಲೆನ್ಸ್ ನಡೀತಾ ಇರುತ್ತೆ. ಒಂದ್ ಕಡೆ ನಿಮ್ಮನ್ನ ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ಇನ್ನೊಂದ್ ಕಡೆ ಏಳಿಸ್ಲಿಕ್ಕೆ ಪ್ರಯತ್ನನ ಪಡ್ತಾ ಇರ್ತಾರೆ. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮನ್ನ ಅನ್ನುವಂಥದ್ದು ಇದೆ. ಟು ಬಿ ಹಾನೆಸ್ಟ್ ಹೇಳೋದಾದ್ರೆ ನಿಮ್ಗೆ ಒಂದಷ್ಟು ಪ್ರೊಟೆಕ್ಷನ್ ಇನ್ನ ಅಗತ್ಯ ಇದೆ. ನನಗೆ ಗೊತ್ತಿಲ್ಲ ಯಾವ ರೀತಿ ಪ್ರೊಟೆಕ್ಷನ್ ಅನ್ನ ತಗೊಳ್ತೀರಾ ಅಂತ. ನೀವು ಆ ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ. ಯಾಕೆಂದ್ರೆ ಸ್ಟ್ರಾಂಗ್ ಆಗಿ ಡೆವಿಲ್ ಎನರ್ಜಿ ಮತ್ತೆ ಅಪಮೃತ್ಯುವಿನ ಎನರ್ಜಿ ಇಲ್ಲಿ ಇದೆ. ಸೊ ಚಿರಂಜೀವಿ ಭವ ಅಂತ ಹಾರೈಸ್ತೀನಿ ನಾನು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ ಅಂತ ಹೇಳ್ತಾ, ಯಾಕೆ ಅಂದ್ರೆ ಯಮಧರ್ಮರಾಯಂಗೂ ಅದರಲ್ಲೇ ಬರ್ತಾರೆ ಯಮಧರ್ಮರಾಯ ಮಂತ್ರದಲ್ಲಿ ಅಂತ. ಯಮಧರ್ಮರಾಯರಲ್ಲೂ ಕ್ಷಮೆ ಕೋರ್ತಾ ನಿಮ್ಗೆ ಬದುಕಿನ ಒಂದಷ್ಟು ವಿಚಾರಗಳು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗಂತ ಹೆದರ್ಕೊಳ್ಳೋ ಅಂತ ಅಗತ್ಯ ಏನಿಲ್ಲ. ಆ ಥರದ ನ್ಯೂಸ್ ಕೂಡ ಕೇಳಬಹುದು ನೀವು, ನಿಮ್ಗೆ ಆಗತ್ತೆ ಅಂತಲ್ಲ, ಬಟ್ ಯು ನೀಡ್ ಸಮ್ ಪ್ರೊಟೆಕ್ಷನ್. ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರ ಜಪನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ತ್ರ್ಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರೂಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ. ಸೊ ನಿಜವಾಗ್ಲೂ ಚೆನ್ನಾಗಿದೆ. ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ಬೇಡಿ, ಒಂಟಿಯಾಗಿ ಇರಬೇಡಿ, ಜನಗಳ ಜೊತೆ ಇರಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಭಯದಿಂದ ಹೊರಗೆ ಬರಲಿಕ್ಕೆ ನೀವೇನು ಡಿಸಿಷನ್ ತಗೊಂಡ್ರು ತಪ್ಪಿಲ್ಲ, ಅದನ್ನ ತಗೊಳ್ಳಿ. ಭಯದಿಂದ ಹೊರಗೆ ಬನ್ನಿ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ, ಹೊರಗೆ ಬಂದೇ ಬರ್ತೀರಾ ಅನ್ನುವಂಥದ್ದು ಇದೆ. ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್ ಅನ್ನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಮಸ್ಯೆ ನಿಮ್ಗೆ ಯಾಕೆ ಆಗ್ತಿದೆ ಅಂದ್ರೆ ನಿಮ್ಮ ಫೈನಾನ್ಸ್ ಅಂಡ್ ಕೆರಿಯರ್ ವಿಚಾರದಲ್ಲಿ ನೀವು ಹೆಚ್ಚಿಗೆ ದುಡ್ಡು ಮಾಡ್ತಾ ಇದ್ದೀರಿ.